ഹലോ ഗൈസ് മച്ചാമാരെ, അപ്പൊ നമ്മുടെ AJ റിയാക്ഷൻ ചാനലിലേക്ക് വീണ്ടും എല്ലാവർക്കും സ്വാഗതം. അപ്പൊ ഇന്ന് നമ്മള് മിലാന മൂവിയുടെ സെക്കൻഡ് പാർട്ട് റിയാക്ഷൻ. നമ്മുടെ ഫസ്റ്റ് പാർട്ട് കണ്ടിട്ടുണ്ടാന്ന് വിചാരിക്കുന്നു. കണ്ടിട്ടില്ലെങ്കിൽ എല്ലാവരും അതൊന്ന് ഫസ്റ്റ് കാണുക. അതിനുശേഷം നമ്മൾ ഇതിലേക്ക് കാണുമ്പോഴത്തേക്ക് നമുക്കൊരു കണ്ടിന്യൂസ് ആയിട്ടുള്ള ഒരു ഇത് നമുക്ക് കിട്ടുന്നതായിരിക്കും. എല്ലാവരും അതൊന്ന് ഫസ്റ്റ് പാർട്ട് ആദ്യം ഒന്ന് കണ്ടു നോക്കുക. അതിനുശേഷം ഈ വീഡിയോ കാണുക എന്നാണ് നമുക്ക് പറയാനുള്ളത്. പിന്നെ നമുക്ക് തുടങ്ങിയാലോ. ഞാൻ ഈ മൂവിയുടെ കാര്യം നമ്മളിപ്പോ ഇവിടെ ഉള്ള ബാംഗ്ലൂരാണല്ലോ. ഞാൻ കഴിഞ്ഞ ദിവസം ഇതേപോലെ ഒരു ആളെ കണ്ടു. ഇവിടെ ഉള്ളൊരു കന്നഡ ആളാണ്. അപ്പൊ ആളോട് ഞാൻ ചോദിച്ചു ഈ മൂവിനെ പറ്റി. അപ്പൊ അവർക്ക് എല്ലാവർക്കും എന്താ പറയാ, നമ്മൾ പറയില്ലേ ഈ ഹേറ്റേഴ്സ് ഇല്ലാത്തൊരു മൂവി എന്നൊക്കെ പറയാം. അതാണ്. അതേപോലെ തന്നെ ഈ മൂവിയുടെ ഒരു ഇൻസ്പിറേഷൻ ആണ് രാജാറാണി എന്ന് ഞാൻ കേട്ടു. അങ്ങനെ ഒരു ഇതും കൂടെ ഞാൻ കേട്ടായിരുന്നു. അപ്പൊ എന്താ നമുക്ക് മൂവി കണ്ടു നോക്കാം. മൂവി കാണുമ്പോൾ നമുക്കറിയാലോ നമ്മുടെ ഒരു ഇൻസ്പിറേഷൻ ഉണ്ടോ ഇല്ലയോ എന്നുള്ളത് നമുക്ക് അറിയില്ല. അപ്പൊ എന്തായാലും നമുക്ക് വീഡിയോയിലേക്ക് സ്റ്റാർട്ട് ചെയ്യാം. ಆಕಾಶ್ ಆಕಾಶ್ ಏನು ಅಲ್ಲಿ ನೋಡಲ್ಲಿ ನೋಡಲ್ಲಿ ಇಷ್ಟು ದಿನ ಎಲ್ಲೋಗಿದ್ದೆ. 6 ತಿಂಗಳಿಂದ ಹುಡುಕ್ತಿದ್ದೀನಿ ಗೊತ್ತಾ. ನೋಡು, ಪ್ರೀತಿ ಅಂದಮೇಲೆ ಅದಕ್ಕೆ ಕಲ್ಲು ಹಾಕೋರು ಕಾಲು ಎಳೆಯೋರು ಎಲ್ಲ ಇರ್ತಾರೆ. ಅದಕ್ಕೆಲ್ಲ ನಾವು ಹೆದರ್ಕೋಬಾರ್ದು. ಓಕೆ, ನಾನಿದ್ದೀನಿ, ಬಾ. ಈಗ ನಾನು ನಿಮ್ ಪ್ರಿಯ ಅಲ್ಲ, ನಂಗೆ ಅತ್ತೆ ಮಾವ ಗಂಡ ಅಂತ ದೊಡ್ಡ ಫ್ಯಾಮಿಲಿನ ಇದೆ. ನಮ್ ಪ್ರೀತಿ ಅದೆಲ್ಲ ಮುಗ್ದು ಹೋದ್ ಕತೆ. ದಯವಿಟ್ಟು ಅದನ್ನೆಲ್ಲ ಹೊರಗೆ ಹೇಳಿ ನನ್ನ ಜೀವನ ಹಾಳು ಮಾಡಬೇಡಿ. ಈಗ ನಾನು ನಿಮ್ ಜೊತೆ ನಿಂತು ಮಾತಾಡ್ತಿರೋದೆ ದೊಡ್ಡ ತಪ್ಪು. ನಾನೆಲ್ಲನೂ ಮರ್ತಿದ್ದೀನಿ, ನೀವು ಮರ್ತ್ಬಿಡಿ. ಒಂದು ಮಾತ್ರ ಸತ್ಯ, ನಿಮ್ಗೆ ನನಗಿಂತ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಕೈ ಕೊಟ್ಟ ಮೇಲೆ ಎಲ್ಲ ಹುಡುಗಿರು ಹೇಳೋ ಮಾತೇ ಇದು. ಆಕಾಶ್, ಅದು ഇപ്പോഴും ഡയലോഗ് ഭയങ്കര ഫേമസ് ആണ്. എന്തായാലും നല്ല പെൺകുട്ടിനെ ചേട്ടന് കിട്ടൂലേ. ಮೇಲೆ ಅದಕ್ಕೆಲ್ಲೋ ಛಲನೂ ಇರಬೇಕು. ಇಲ್ದಿದ್ರೆ ಪ್ರೀತಿ ಮಾಡೋದು ಅನುಭವಕ್ಕೆ, ಮದುವೆ ಆಗೋದು ಅದನ್ನ ಅನುಭವಿಸಕ್ಕೆ ಅಂತ ಎಲ್ಲರೂ ತಿಳ್ಕೊಂತಾರೆ. ಪ್ರೀತಿಗೆ ಬೆಲೆ ಇರಲ್ಲ. ಆಕಾಶ್ ಹಾಗ ಹೇಯ್, അതിന്റെ ഫ്ലാഷ് ബാക്ക്. ಪ್ರಿಯಾ, ಏನಾಯ್ತು? ഫസ്റ്റ് പിടിച്ചിടിച്ചില്ല പോലീസ്. ഓക്കെ. ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದು ಇದೇನೋ ನಿನ್ನ ಅವಸ್ಥೆ ಕೊಡ. ಇನ್ನು ಎಷ್ಟು ದಿವಸ ಅಂತ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀಯ? ನಾನೆಲ್ಲಮ್ಮ ಯೋಚನೆ ಮಾಡ್ತಿದ್ದೀನಿ. ದಿನ 100 ಜನ ಜೊತೆ ಮಾತಾಡ್ತಾ ನನ್ನ ನೋವನ್ನ ಮರಿತಾ ಇದ್ದೀನಿ. ಅಂದಮೇಲೆ ನೋವಿದೆ ಅಂತ ಆಯ್ತು. ಅದಕ್ಕೆ ಪರಿಹಾರ ಏನು ಅಂದ್ರೆ, ನಾವಿಬ್ಬರು ನೋಡಿರೋ ಹುಡುಗಿನ ನೀನು ಮದುವೆ ಆಗ್ಬೇಕು. ಅಮ್ಮ, ನಮ್ಗಿರೋದು ಒಂದೇ ಜೀವನ, ಪ್ರೀತಿನೂ ಒಂದೇ ಸಲ. ಪ್ರೀತಿಸಿದವ್ರನ್ನ ಮದುವೆ ಆದ್ರೆ ನಾವು ಸಂತೋಷವಾಗಿರ್ತೀವಿ. ಅದಾಗ್ಲಿಲ್ಲ ಅಂದ್ರೆ ನಮ್ ಪಾಲ್ಗದಿಲ್ಲ ಅಂತ ಸುಮ್ನಾಗ್ಬಿಡ್ಬೇಕು. ಅದೇ ನನ್ನ ಪಾಲಿಸಿ. ಅದು ನಿನಗೆ ನೀನು ಹಾಕೊಂಡಿರೋ ಬೇಲಿ. ನೀನು ಪ್ರೀತಿಸಿದ ಹುಡುಗಿಗೆ ಬೇರೆ ಜೀವನ ಇದೆ ಅಂದ್ಮೇಲೆ ನಿನಗೆ ಯಾಕೆ ಇರಬಾರ್ದು? ಅಪ್ಪ,
ನೀವಾದ್ರೂ ಹೇಳಿ. ಇಷ್ಟು ಹೇಳಿದ್ಮೇಲೂ ನಿನ್ ಮನಸ್ಸು ಬದಲಾಯಿಸಕ್ಕಾಗಲ್ಲ ಅಂದ್ಮೇಲೆ ಅಂತ ಜಾಗದಲ್ಲಿ ನಾವಿರಲ್ಲ. ಅಮ್ಮ ನೀವೆಲ್ಲ ಹೋಗ್ತಿದ್ದೀರಾ? ಅದೆಲ್ಲ ನಿನ್ಗೆ ಯಾಕೆ? ಮಕ್ಕಳು ಎತ್ತಿದ ತಪ್ಪಿಗೆ ನಾವು ಮಕ್ಕಳು ಅಂತ ಸಾಯ್ತೀವಿ, ಆದ್ರೆ ಮಕ್ಕಳಿಗೆ ನಾವು ಲೆಕ್ಕಕ್ಕೆ ಇಲ್ಲ ಅಲ್ವೋ? ಅಪ್ಪನ ಆರೋಗ್ಯದ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನಾನ್ ಮದ್ವೆಗೆ ಒಪ್ಕೊಂಡ್ರೆ ನಿಮಗ್ ಸಂತೋಷನಾ? ಹೌದು ಕಣ. ಸರಿ, ಹಾಗಾದ್ರೆ. ನಿಜವಾಗ್ಲು ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ನೀನ್ ಒಳ್ಳೆ ಜೋಡಿ. ನಾನೇ ಸೆಲೆಕ್ಟ್ ಮಾಡಿದ್ದು. ನೀನ್ ಅವಳ ಮದುವೆ ಮಾಡ್ಕೊಂಡ್ರೆ ಜೀವನದಲ್ಲಿ ತುಂಬಾ ಸಂತೋಷವಾಗಿರ್ತೀಯ. ಬೇಕಂದ್ರೆ ಹುಡುಗಿ ಫೋಟೋ ನೋಡು. ಯಾಕೋ? ನಾನ್ ಪ್ರೀತಿಸಿದ ಹುಡುಗಿ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಿದೆ ನಮ್ಮ ಮದುವೆಗೆ ಒಪ್ಕೊಂಡಿದ್ರಿ. ನಾನು ಅಷ್ಟೇ. ನಿಮ್ ಸಂತೋಷನೇ ನನ್ ಸಂತೋಷ. ಅಯ್ಯೋ ನನ್ ಕಂದ. ಅಂತೂ ಯಾರು ಏನು ಕೊಂಕು ಮಾತಾಡದೆ ಇರೋ ಹಾಗೆ ಮದ್ವೆ ಮಾಡ್ಬಿಟ್ಟೆ ಬಿಡು ಯಶೋದ. ಅದಕ್ಕೆ ನಮ್ ಯಜಮಾನ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಹೂನಮ್ಮ, ಒಬ್ನೇ ಮಗ, ಶಾಸ್ತ್ರ ಸಂಪ್ರದಾಯದ ಪ್ರಕಾರನೇ ಮದುವೆ ಮಾಡ್ಬೇಕು ಅಂತ ಪ್ರಾಣ ಹಿಂಡ್ಬಿಟ್ಲು. ಈಗ ಸಮಾಧಾನ ಆಯ್ತೇನೆ? ಆಗಲ್ವಾ ಮತ್ತೆ? ಹೌದು, ರೋಹಿತರು ಯಾವ ಕಡೆಯವರು? ಇವ್ರ ಫ್ರೆಂಡ್ ಅಂತೆ. ಅವ್ರು ಮದ್ವೆ ಮಾಡಿಸಿದ ಅಷ್ಟು ಜನನು ಚೆನ್ನಾಗಿದಾರಂತೆ. ಮತ್ತೆ ಒಳ್ಳೆ ಮುಹೂರ್ತ ನೋಡಿ ಮಂತ್ರ ಹೇಳಿಸಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರೆ ಗಂಡ ಹೆಂಡತಿ ಯಾವಾಗಲೂ ಸುಖವಾಗಿರ್ತಾರೆ. ನಾನು ಊಟಕ್ಕೆಲ್ಲ ರೆಡಿ ಮಾಡ್ತಿಲ್ಲ. ಅದೆಲ್ಲ ನಾನ್ ನೋಡ್ಕೊಳ್ತೀನಿ ಕಣೋ. ನೀನ್ ಹೋಗು. ಸರಿ, ನಾನು ಅಪ್ಪಾಜಿ. ಸರಿ. ಈ ವಿಷಯ ಕೇಳಿ ಬಹಳ ಸಂತೋಷ. ಅಜ್ಜಿ. ಹಲೋ ಅಂಕಲ್. ಏನಪ್ಪ ಆಕಾಶ್, ತುಂಬಾ ಸೀರಿಯಸ್ ಆಗಿದ್ಯಾ? ಇನ್ನೇನ್ ಅಂಕಲ್, ಈಗ ತಾನೇ ಮದುವೆ ಆಗಿದೆ, ಜವಾಬ್ದಾರಿ ಬಂದಿದೆ, ಇನ್ನು ಹುಡುಗಾಟ ಆಡಕ್ಕಾಗಲ್ಲ. ರೂಮಲ್ಲಿ ಆಡ್ಬಹುದಲ್ಲ? ನೀವ್ ತುಂಬಾ ರಸಿಕರು ಅಂಕಲ್. ನಡಿಯಪ್ಪ ನೀನು, ಇನ್ನು ಕೆಲಸ ಇದೆ. ಹಲೋ ಪಾಟೀಲ್, ಮೀಟ್ ಮೈ ಸನ್ ಆಕಾಶ್. ಹಲೋ. ದೊಡ್ಡ ಫೈನಾನ್ಷಿಯರ್, ಮದುವೆಗೆ ಬಂದಿರಲಿಲ್ಲ. ಇವನು ನಿಂತರನೇ ಕಡೆಯ ಹುಡುಗಿ ನೋಡ್ದೇನೆ ಮದುವೆ ಮಾಡ್ಕೊಂಡ್ಬಿಟ್ಟ. ಹೌದಾ ಸರ್? ಹಳ್ಳಿಗೆ ಬೀಳದ ಗ್ಯಾರಂಟಿ ಆದ್ಮೇಲೆ ಆಳ ಎಷ್ಟಾದ್ರೆ ನನ್ನ ಮಗನ ಹಳ್ಳಕ್ ಬೀಳ್ಸಿಲ್ಲಪ್ಪ. ಅರೆ ಬೀಗ್ರು, ಇದು ತಿಂಡಿ ಎಲ್ಲ ಆಯ್ತು. ಹಾ ಹಾ. ಅಂಜಲಿಯಲ್ಲಿ ಮೇಲ್ಗಡೆ ರೂಮಲ್ಲಿ ಇದ್ದಲ್ ಮಾವ. ಸರಿ, ನಾನು ನೋಡ್ಕೊಂಡ್ ಬರ್ತೀನಿ. ಓಕೆ. ಅಂಜಲಿ, ಯಾಕೆ ಬಂದ್ರಿ? ನಿನಗ್ ನನ್ ಮೇಲಿನ ಕೋಪ ಇನ್ನೂ ಹೋಗಿಲ್ವಾ? ಅದ್ ಯಾವತ್ತೂ ಹೋಗಲ್ಲ. ಅದು ಹಾಗಲ್ಲ ಅಂಜಲಿ. ಪ್ಲೀಸ್, ನಿಮ್ ಮಗಳಾಗ್ ಹುಟ್ಟಿದ ತಪ್ಪಿಗೆ ನೀವ್ ಕೊಟ್ಟಿರೋ ಶಿಕ್ಷೆನ ನಾನು ಅನುಭವಿಸ್ತಾ ಇದ್ದೀನಿ. ನನ್ ಮದ್ವೆ ಆದ ತಕ್ಷಣನೇ ನಮ್ ಸಂಬಂಧ ಮುಗ್ದೋಯ್ತು. ಈಗ ನಾನು ಈ ಮನೆಗೆ ಸೇರ್ದೋಳು. ನನ್ ರೆಸ್ಪಾನ್ಸಿಬಿಲಿಟಿ ಇವ್ರಿಗೆ ಸೇರಿರೋದು. ಇನ್ ಮುಂದೆ ನನ್ನ ನೋಡೋಕೆ, ಮಾತಾಡ್ಸೋಕೆ ಅಂತ ಆಗಾಗ ಬಂದು ತೊಂದರೆ ಕೊಡೋ ಪ್ರಯತ್ನ ಮಾಡಬೇಡಿ. ಇಷ್ಟ ಮಾಡಿದ್ರೆ ನಿಮ್ ಮಗಳು ಅನ್ಸ್ಕೊಂಡೋಳು ಸುಖವಾಗಿರ್ದಿದ್ರು ಕಡೆ ಪಕ್ಷ ಜೀವಂತವಾಗಾದ್ರೂ ಇರ್ತಾಳೆ. ಅಂಜಲಿ, ಅದು ಪ್ಲೀಸ್. ಎಷ್ಟೊತ್ತು ಮಾಡ್ಬಿಟ್ಟೆ ನೀನು? ಕೆಳಗಡೆ ಎಲ್ಲ ಕಾಯ್ತಿದ್ದಾರೆ, ಬಾ. ನಮಸ್ಕಾರ. ಒಂದು ನಿಮಿಷ ಮಾಡ್ತೀನಿ. ಏನೋ ಟ್ಯಾಬ್ಲೆಟ್ಸ್ ತಗೊಂಡ್ಯಾ? ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಕಣಯ್ಯ. ನೋ ಮೆಡಿಸಿನ್ಸ್ ಕೀಪ್ಸ್ ಯು ಹೆಲ್ತಿ ವೈಸೆ ಎಕ್ಸೆಪ್ಟ್ ಹ್ಯಾಪಿನೆಸ್. ಅಲ್ಲೋಡು, ಇವರು ನಮ್ಮ ವಂಶದ ಹಿರಿತಲೆ. ಆಶೀರ್ವಾದ ತಗೋ. ನೀವ್ ಹೇಳಿದ್ಮೇಲೆ ಆಯ್ತು ಬಿಡಿ ತಾತ. ಆ ಸಂತೋಷನ ನೀವಿಬ್ರು ಯಾವಾಗ್ಲೂ ನೋಡ್ಬೇಕು ಅಂದ್ರೆ ನೀವ್ ಯಾಕೆ ನಿಮ್ ಮಗ ಸೊಸೆ ಜೊತೆ ಬೆಂಗಳೂರಿನಲ್ಲಿ ಹೋಗಿರ್ಬಾರ್ದು? ಅಯ್ಯೋ, ಬೆಂಗಳೂರಿನಲ್ಲಿ ನಾವಿಬ್ರು ಸಾಧ್ಯನೇ ಇಲ್ಲಪ್ಪ. ನಮ್ಗೇನಿದ್ರು ಮೈಸೂರೇ. ಜೊತೆಗೆ ಹೊಸದಾಗಿ ಮದುವೆ ಆಗಿದ್ದಾರೆ, ಅವರಿಬ್ರು ಮಧ್ಯೆ ನಮ್ದೇನೋ ಕರಡಿತಾರೆ ಕೆಲಸ. ನಿಮ್ ಇಷ್ಟ. ಹಾಯ್ ಡಾಕ್ಟರ್ ಅಂಕಲ್. ಹಲೋ. ಏನ್ ಆಕಾಶ್, ಹನಿಮೂನ್ ಎಲ್ಲಿ ಪ್ಲಾನ್ ಮಾಡಿದ್ಯಾ? ಅಂದಾಗೆ ಫ್ಯಾಮಿಲಿ ಪ್ಲಾನಿಂಗ್ ಏನಾದ್ರು? ಫ್ಯಾಮಿಲಿ ಪ್ಲಾನಿಂಗ್ ಚಚಾ, ವರ್ಷಕ್ಕೊಂದು ಅಂತ ಲೆಕ್ಕ ಹಾಕಿ 12 ಮಕ್ಳಿರ್ಬೇಕು. ಏನು, 1 ಡಜನ್? ಇಂಡಿಯನ್ ಕ್ರಿಕೆಟ್ ಟೀಮ್ ಒಂದು 10 ವರ್ಷದಲ್ಲಿ ರಿಟೈರ್ ಆಗ್ಬಿಡುತ್ತೆ. ಆಮೇಲೆ ಇಡೀ ಟೀಮ್ ಕರ್ನಾಟಕದ್ದೇ. ಸೂಪರ್ ಪ್ಲಾನಿಂಗ್ ಕಣಯ್ಯ. ಅವಳಿಗೆ ಸ್ವಲ್ಪ ನಾಚಿಕೆ. ಮಂಗಳಾರತಿ ಮಾಡೋಣವೇ? ಮಾಡಿ. ನಿಮ್ ಸೊಸೆ ಅಲ್ರಮ್ಮ ಅಂಜಲಿ? ಮೇಲ್ ರೂಮಲ್ಲಿ ಇರ್ಬೇಕು, ಕರ್ಕೊಂಡ್ಬರ್ತೀನಿ. ಬೇಗ ಕರ್ಕೊಂಬರ. ಇಲ್ಲೇನ್ ಮಾಡ್ತಿದ್ಯಾ? ಕೆಳಗೆ ಎಲ್ಲರೂ ಮಂಗಳಾರತಿ ಕಾಯ್ತಿದ್ದಾರೆ, ಬಾ. ಹಲೋ, ಎಕ್ಸ್ಕ್ಯೂಸ್ ಮೀ. ರಾತ್ರಿ ನಾನು ಹೇಳಿದ್ದೇನು, ನೀವು ಮಾಡ್ತಿರೋದೇನು? ನಾನೇನೋ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಿರೋ ತರ ಎಲ್ಲಾರ ಮುಂದೆನೂ ನಡ್ಕೋತಾ ಇದ್ದೀರಲ್ಲ. ನನ್ಗಿದೆಲ್ಲ ಇಷ್ಟ ಆಗಲ್ಲ. ಹಲೋ, ನನಗೂ ನಿನ್ ಜೊತೆ ಸಂಸಾರ ಮಾಡ್ಬೇಕು ಅನ್ನೋ ಆಸೆ ಏನಿಲ್ಲ. ನಿನಗ್ ನಿನ್ ಡೈವರ್ಸ್ ಪಡ್ಕೋಬೇಕು ಅನ್ನೋ ಆತರ ಎಷ್ಟಿದೆಯೋ, ನನಗೂ ನಾನು ಇಷ್ಟಪಟ್ಟವನ್ನ ಕಾಪಾಡ್ಕೋಬೇಕು ಅನ್ನೋ ಆಸೆ ಅಷ್ಟೇ ಇದೆ.
ಗೊತ್ತಿಲ್ಲದೆ ಒಂದ್ ಮಾತು ಕೇಳ್ತೀನಿ. ಮದುವೆ ಆಗಿ ಮೊದಲನೇ ರಾತ್ರಿನೇ ಡಿವೋರ್ಸ್ ಕೇಳೋಷ್ಟು ಧೈರ್ಯ ಇರೋ ನೀನ್ ಇಷ್ಟಪಟ್ಟು ಹುಡುಗನ ಜೊತೆ ಓಡೋಬೋದಾಗಿತ್ತಲ್ಲ, ಇಷ್ಟೆಲ್ಲ ಯಾಕೆ? ಓಡ್ ಹೋಗಿದ್ರೆ ನಮ್ ತಂದೆ ನಮ್ಮನ್ನು ಉಳಿಸ್ತಾರೆ ಅನ್ನೋ ನಂಬಿಕೆ ಇರ್ಲಿಲ್ಲ. ಎಲ್ಲ ಪರಿಸ್ಥಿತಿ. ಅದೇ ಪರಿಸ್ಥಿತಿ ಇಲ್ಲೂ. ನಾವ್ ಇಷ್ಟಪಟ್ಟಿದ್ ಸೊಸೆ ಮೊದಲನೇ ದಿನನೇ ಡೈವರ್ಸ್ ಕೇಳಿದ್ಲು ಅಂತ ಗೊತ್ತಾದ್ರೆ ಅವ್ರಿಗೆಷ್ಟು ನೋವಾಗಲ್ಲ? ನಮ್ ತಂದೆ ಅಂತೂ ಬದುಕ್ತಾನೆ ಇರಲಿಲ್ಲ. ಅದಕ್ಕೆ ನಾಟಕ ಇಲ್ಲ. ಮಗನಾಗಿ ಅವ್ರ ಆಸೆನ, ಮನುಷ್ಯನಾಗಿ ನಿನ್ನ ಆಸೆನ ನಾನು ಖಂಡಿತ ಈಡೇರಿಸ್ತೀನಿ. ಅದು ಬೆಂಗಳೂರಿಗೆ ಹೋದ್ಮೇಲೆ. ನಿನಗೊಂದು ವಿಷಯ ಗೊತ್ತಾ? ನಾನು ಪ್ರೀತಿಸಿದವನೆ. ನಮಸ್ಕಾರ. ಹ್ಯಾಪಿ ಮ್ಯಾರಿಡ್ ಲೈಫ್. ನೀವ್ ಬರ್ಲಿಲ್ಲ, ನೀವು ಬರ್ಲಿಲ್ಲ, ರವೇ ಇರ್ಲಿ. ಮದುವೆಗೆ ಬರ್ದಿದ್ರೇನಂತೆ ನೋಡಿ, ಎಷ್ಟು ಅರೇಂಜ್ಮೆಂಟ್ ಮಾಡಿದೀವಿ. ಮಿಸಸ್ ಆಕಾಶ್, ನಾವು ನಿಮ್ಮ ಅಕ್ಕ ಪಕ್ಕ. ಅಕ್ಕ ಇದಾರೆ, ಪಕ್ಕ ಎಲ್ಲಿ? ಪಕ್ಕ ಮೇಲ್ಗಡೆ ಎಲ್ಲ ರೆಡಿ ಮಾಡ್ತಾ ಇದಾರೆ, ಬನ್ನಿ. ಬರ್ತೀನಿ ಸರ್. ಆಯ್ತು. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತೀಗ ಬೇಗ ಬಾ. ಅಯ್ಯೋ ನಿಮ್ಗೆ ಯಾವಾಗ್ಲೂ ಅದೇ. ಹಲೋ ಅಂಕಲ್. ನಮಸ್ತೆ ಆಂಟಿ. ನಮಸ್ಕಾರ. ವೆಲ್ಕಮ್ ವೆಲ್ಕಮ್ ಮಿಸ್ಟರ್ ಅಂಡ್ ಮಿಸಸ್ ಆಕಾಶ್. ಅಂಜಲಿ ಅಂತ ಕರೆದ್ರೆ ಸಾಕು. ಓಹೋ, ಹೆಸರು ಚೇಂಜ್ ಮಾಡ್ಬಿಟ್ಟಿನಿ. ಅವಳ ಹೆಸರು ಅಂಜಲಿ, ನಾನ್ ಆಕಾಶ. ಓಕೆ ಓಕೆ ಓಕೆ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಸೆ, ಎಂಜಾಯ್ ಯುವರ್ ಸೆಲ್ಫ್. ಈ ಹೆಂಗಸರು ಏನಿದ್ರು ಇಡೀ ದಿನ ಜಗಳ ಆಡಿದ್ರು ಅವ್ರು ಕರ್ಗೋದೇನಿದ್ರು ಬೆಡ್ರೂಮ್ ನಲ್ಲಿ. ಏನಯ್ಯ, ನಿನ್ನ ಹೆಂಡತಿನು ನನ್ನ ಹೆಂಡತಿ ತರ ಬಹಳ ಸ್ಟ್ರಾಂಗ್ ಅಂತ ಕಾಣಿಸುತ್ತೆ. ಏನಮ್ಮ ನಿಮ್ಗೆ ಗೊತ್ತು? ಅಂಜಲಿ ಅಂತ ಕರೀರಿ ಅಂದಾಗಲೇ ಗೊತ್ತಾಗೋಯ್ತು. ಇವತ್ ರಾತ್ರಿ ಕೆಡ್ಡಾದಲ್ಲಿ ಬಿದ್ದ ಮೇಲೆ ಬೆಳಗಾಗಿ ಹೇಳೋ ಅಷ್ಟರಲ್ಲಿ ಸರಿಯಾಗಿ ಪಳಗಿರ್ತಾರೆ. ಆಗ ನಮ್ ಕಂಟ್ರೋಲ್ ನಲ್ಲಿ ಇರ್ತಾರೆ. ಅದನ್ನ ಬಿಡಬಾರ್ದು. ಬಂದೆ ಕಣೆ, ನಾನು ಹೆಂಡತಿನ ಬೆಳಿಗ್ಗೆ ಕಳಿಸ್ತೀನಿ ಆ ಹಾಸಿಗೆ ಸುತ್ತೋದಕ್ಕೆ. ಬರ್ಲಾ? ಓಕೆ. ಬಾರೆ ಬಾರೆ ಕಲ್ಯಾಣ ಮಂಟಪ. ನೀವಿಲ್ಲೇನ ಇರೋದು? ಹಾ ಇಲ್ಲ, ಇಲ್ಲೇ ಪಕ್ಕದಲ್ಲಿ ಸ್ಲಮ್ ಅಲ್ಲಿ ಇದ್ದೆ. ಮದ್ವೆ ಆಯ್ತಲ್ಲ, ಫ್ಲಾಟ್ ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ನೋಡು, ನಾ ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಅದೇ ಅಡ್ಗೆ ಮನೆ, ಅಡ್ಗೆ ಸಾಮಾನು ಎಲ್ಲ ಇದೆ. ಸ್ವಲ್ಪ ಅಡ್ಗೆ ಮಾಡು. ನೋಡಿ, ನಾನು ಅಡ್ಗೆ ಮಾಡ್ತೀನಿ, ಬೇಕಾದನ್ನೆಲ್ಲ ತಿಂದು ಆರಾಮಾಗಿರ್ತೀನಿ ಅಂತ ಕನ್ಸ್ ಕಾಣ್ಬೇಡಿ. ನನಗೆ ಅಡ್ಗೆ ಮಾಡಕ್ ಬರಲ್ಲ. ತಿನ್ನಕ್ಕೆ? ಆ? ತಿನ್ನಕ್ಕೆ ನನಗೂ ಅಷ್ಟೇ ಅಡ್ಗೆ ಮಾಡಕ್ ಬರಲ್ಲ. ಮ್ಯಾಗಿ ಒಂದ್ ಮಾಡ್ತೀನಿ, ತಿಂತೀಯಾ? ಕೇಳೋದೇನು, ತಿನ್ಲೇಬೇಕು. ಎಲ್ಲ ನನ್ ಕರ್ಮ. ಮದ್ವೆಗೆ ಮುಂಚೆನೂ ಇದೆ, ಮದ್ವೆ ಆದ್ಮೇಲೂ ಇದೆ. ಹೊಯ್, ಬೇಕಾಗಿತ್ತಾ? ಮಾಡದ್ ಮಾಡಿದೀನಿ, ತಿನ್ನಂಗಿದ್ರೆ ತಿನ್ನು. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ಐಟಮ್ಸಾ? ಮಾಡೋದಿರ್ಲಿ, ಭಿಕ್ಷೆ ಬೇಡಿದ್ರು ಇಷ್ಟೊಂದು ಐಟಮ್ ಇಷ್ಟ ಬೇಗ ಸಿಗಲ್ಲ. ಪಕ್ಕದ ಫ್ಲಾಟ್ ಆಂಟಿ ತಂದ್ಕೊಟ್ರು. ನೀನ್ ಕತ್ತರಿಸ್ತಾ ಇದೀಯ ಅಲ್ಲ? ಕಟ್ಟಸಿಗಾದ್ರೆ ನನ್ ಕೂಗ್ಬಾರ್ದ? ನಾನ್ ಯಾಕೆ ಕರೀಲಿ? ನಿಮ್ಗಿಷ್ಟ ಬಂದಿದ್ದೀನ ನೀವು ಮಾಡ್ಕೊಂಡು ತಿಂತೀರಾ, ನನ್ಗಿಷ್ಟ ಆಗತ್ತೆ ನಾನ್ ತಿಂತೀನಿ. ಸಂತೋಷ. ಅನ್ನದಾತೋ ಸುಖಿ ಭವ. ಹೋಗ್ಲಿ, ಪಾತ್ರೆ ಬೆಳಗಕ್ಕಾದ್ರೂ ಹೆಲ್ಪ್ ಮಾಡ್ತೀಯಾ? ಆಹಾ, ಇದಪ್ಪ ವರ್ಷೆ. ಇವಳಿಗೂ ಮಾಹೆ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅನ್ಸುತ್ತೆ. ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಲಾ 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 ಲಾ. ಹೇ ಆಕಾಶ್, ನಿನಗೋಸ್ಕರ ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ನಿನ್ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ಊಟ ಕೂಡ ಕೊಟ್ಟು ಕಳ್ಸಿದೀನಿ. ನೀನ್ ನೋಡಿದ್ರೆ ಎಲ್ಲಾ ಕಡೆ ಲೈಟ್ ಹಾಕೊಂಡು ಏನಯ್ಯ ಮಾಡ್ತಾ ಇದ್ಯಾ? ಅಂಕಲ್, ಕಣ್ಣಿರೋದು ಯಾಕೆ? ಸುಂದರವಾಗಿರೋದನ್ನ ನೋಡಕ್ಕೆ. ಮತ್ತೆ ಲೈಟ್ ಆಫ್ ಮಾಡಿದ್ರೆ ಏನ್ ಕಾಣುತ್ತೆ?
ಎಂತ ಚಾನ್ಸ್ ಮಿಸ್ ಮಾಡ್ಬಿಟ್ಟೆ. ಓ ಶಾರದಾ, ಎಲ್ಲ ಲೈಟ್ಸು ಆನ್ ಮಾಡು. ಒಕ್ಕೊಂಡೋಗ ವಯಸ್ಸಲ್ಲಿ ಚಪ್ಲ ಬೇರೆ ಹೆಂಗ್. ಅಂಜಲಿ, ಸಾರಿ 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 ಸಾರಿ. ನೋಡಿ, ನೀವ್ ಹೀಗೆ ಹೇಳ್ದೆ ಕೇಳ್ದೆ ನನ್ನ ರೂಮಿಗೆ ಬರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಪ್ಲೀಸ್. ಸಾರಿ, ಐ ಆಮ್ ರಿಯಲಿ ಸಾರಿ. ಲಾಯರ್ ಆಫೀಸ್ ಅಡ್ರೆಸ್ ನೋಡು. ನನಗೆ 1 hour ಪ್ರೋಗ್ರಾಮ್ ಇದೆ, ಅದನ್ನ ಮುಗಿಸಿ ಲಾಯರ್ ಆಫೀಸಿಗೆ ಬರ್ತೀನಿ. ನೀನು ಅಲ್ಲಿಗೆ ಬಂದ್ಬಿಡು. ನನಗೆ ಬ್ಯಾಂಗ್ಳೂರಲ್ಲಿ ಅಷ್ಟು ಸರಿಯಾಗಿ ಅಡ್ರೆಸ್ ಗೊತ್ತಿಲ್ಲ. ಆಟೋದಲ್ಲಿ ಬಾ. ನನ್ಗೆ ಯಾವತ್ತೂ ಆಟೋದಲ್ಲಿ ಓಡಾಡೋ ಅಭ್ಯಾಸ ಇಲ್ಲ. ಏನ್ ನೀನು ಏನ್ ಕೇಳಿದ್ರು ನನಗೆ ಅಭ್ಯಾಸ ಇಲ್ಲ ಅಂತ್ಯ, ಗೊತ್ತಿಲ್ಲ ಅಂತ್ಯ. ನೋಡಿ, ಸುಮ್ನೆ ಮಾತಾಡ್ಬೇಡಿ. ಬ್ಯಾಂಗ್ಳೂರ್ ಗೊತ್ತಿಲ್ಲ ಅಂದ್ರೆ ಏನು ಗೊತ್ತಿಲ್ಲ ಅಂತಲ್ಲ. ನಾನು ಎಜುಕೇಟೆಡ್, MS ಮಾಡ್ಬೇಕು ಅಂತಿದ್ದೆ. ಎಲ್ಲ ಪರ್ಫೆಕ್ಟ್ ಆಗಿ ನಡೆದಿದ್ರೆ ನಾನು ಹೇಮಂತ್ ಅಬ್ರಾಡ್ಗೆ ಹೋಗಿ ಸೆಟ್ಲ್ ಆಗ್ತಿದ್ವಿ. ಈ ಮದ್ವೆ ಮಧ್ಯ ಬಂತು. ಅದು ನನಗೆ ಬೇಡದಿರೋ ವಿಷಯ. ಈಗ ನಮ್ಮಿಬ್ಬರಿಗೂ ಬೇಕಾಗಿರೋದು ಡಿವೋರ್ಸ್. ಇಷ್ಟಪಟ್ಟಿದ್ ಬೇಕು ಅಂದ್ರೆ ಕಷ್ಟ ಆದ್ರೂ ಅನುಭವಿಸ್ಬೇಕು. ಓಕೆ, ಬಾಯ್. ಸರ್ 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 ಸ್ಟಾಪ್ 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 ಸರ್, 3 ದಿವಸದಿಂದ ಊಟ ಮಾಡಿಲ್ಲ. ಏನಾದರೂ നമ്മള് ഇത് ഫസ്റ്റ് നൈറ്റിന് ഇത് ഇറങ്ങിയിട്ട് ഇവർ രണ്ട് തല്ലുടിച്ച് ഇറങ്ങി കഴിഞ്ഞിട്ട് ഫസ്റ്റ് ഇവൻ ഫ്ലാഷ് ബാക്ക് ആണ് അവന്റെ പഴയ പ്രേമത്തിന്റെ ഫസ്റ്റത്തെ പാട്ടി കാണിക്കുന്നുണ്ട്. അവന് തല്ലണ ഒരു പോലീസ്. പക്ഷെ അവൻ തന്നെ അവന്റെ പഴയ കാമുകിനെ പോലീസുകാരൻ കെട്ടുക. അവൻ അവിടെ നിന്ന് അത് കഴിഞ്ഞിട്ട് വീട്ടുകാരുടെ നിർബന്ധത്തിന് വഴങ്ങിയിട്ട് പെണ്ണ് കെട്ടുക. ഇപ്പൊ പറഞ്ഞൊരു ഡയലോഗ് നിനക്ക് മറ്റേ ഇത് ഡിവോഴ്സ് ഇപ്പൊ ഇവളോട് പറഞ്ഞിട്ടുള്ളത് ഡിവോഴ്സിന്റെ കാര്യം. പക്ഷെ അവൻ അവന്റെ ഫാമിലിനെ സന്തോഷമായിട്ടിരിക്കാൻ വേണ്ടിട്ട് അവൻ അഡ്ജസ്റ്റ്മെന്റ് ചെയ്യാൻ. ഇപ്പൊ രണ്ടാം കൂടെ തിരിച്ച് ബാംഗ്ലൂർ എത്തി. ഇനിയിപ്പോ അവർ രണ്ടുപേരും കൂടെ ഡിവോഴ്സിനുള്ള ഒരു പ്ലാനില് കാണാൻ വേണ്ടിട്ടിരിക്കുന്നു. പക്ഷെ ഭയങ്കര അരഗന്റ് ആയിട്ട് കാണിച്ചേക്കുന്നല്ലേ പാർവതിയുടെ ക്യാരക്ടർ. ഭയങ്കര അറിയില്ല, ചെയ്യില്ല. പക്ഷെ ആര് അങ്ങനെ ചെയ്യുന്നോണ്ടായിരിക്കും നമുക്ക് കുറച്ചുകൂടെ ആ ക്യാരക്ടറോട് കണക്ട് ആവുന്നത്. എന്തായാലും നമ്മൾ ഇത്രയും കണ്ടതില് കൊള്ളാം, കുറച്ചുകൂടെ ഇൻട്രസ്റ്റിംഗ് ആയിട്ട് വരുന്നുണ്ട്. ഇനി മുന്നോട്ട് എന്താണെന്നുള്ളതും കൂടെ നോക്കിയിട്ട് നമുക്ക് ബാക്കി ചെയ്യാം. അപ്പൊ ഇനി അടുത്ത ഇത് നമ്മളിപ്പോ അപ്ലോഡ് ചെയ്യുന്നതായിരിക്കും. അതിനുശേഷം നമ്മൾ ഇതിന്റെ അടുത്ത പാട്ടുകളായിട്ട് കണ്ടിന്യൂ ചെയ്യാം. കാണുക, നമ്മൾ സപ്പോർട്ട് ചെയ്യുക, ചാനലൊന്ന് സബ്സ്ക്രൈബ് ചെയ്യുക. നമ്മള് ഒരുപാട് ആൾക്കാർ ഇപ്പൊ നമ്മൾ 2 വീഡിയോ നമ്മൾ ഇട്ടിട്ടുള്ളൂ. പക്ഷെ നമുക്ക് ഒരുപാട് പേര് കണ്ടുപോകുന്നുണ്ട്. പക്ഷെ ആരും ചാനൽ സബ്സ്ക്രൈബ് ചെയ്തില്ല. അപ്പൊ ദയവായിട്ട് നിങ്ങൾ ചാനൽ സബ്സ്ക്രൈബ് ചെയ്താലേ നമുക്ക് ഇതേപോലുള്ള വീഡിയോസ് ഒക്കെ മുന്നോട്ട് ചെയ്യാൻ പറ്റുള്ളൂ. നിങ്ങളെ സപ്പോർട്ട് ഇല്ലെങ്കിൽ നമുക്കൊന്നും ചെയ്യാൻ പറ്റില്ല. നിങ്ങൾ എന്തായാലും നമ്മളെ സപ്പോർട്ട് ചെയ്യുക. അപ്പൊ അടുത്ത വീഡിയോ വരുന്നവരേക്കും വെയിറ്റ് ചെയ്യുക. എന്റെ പേര് അരുൺ. എന്റെ പേര് ജിത്തു.